ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ, ಉಪವಿಭಾಗಾಧಿಕಾರಿಗಳಿಂದ ರಾಷ್ಟ್ರ ಧ್ವಜಾರೋಹಣ, ಕನ್ನಡ ಭಾಷೆಯ ಪ್ರಾಚೀನತೆ ಕುರಿತು ವೀರೇಶ್ ಕುಮಾರ್ ಮಾತು, ಗಡಿ ತಕರಾರು ಕುರಿತು ಶಾಸಕ ಬೇಳೂರು ಆಕ್ರೋಶ, ಕೆಳದಿಯಿಂದ ಸಾಗರಕ್ಕೆ ಬಂದ ವಿದ್ಯಾರಣ್ಯ ಕನ್ನಡ ಜ್ಯೋತಿಗೆ ಅದ್ದೂರಿ ಸ್ವಾಗತ, ಎಲ್ಲಾದರೂ ಇರಿ ಸದಾ ಕನ್ನಡದ ಪರವಾಗಿರಿ ಎಂದು ಬೇಳೂರು ಕಿವಿ ಮಾತು, ಆಟೋ ಚಾಲಕರು ಮಾಲೀಕರ ಕನ್ನಡಾಭಿಮಾನ ಸ್ಮರಿಸಿದ ಮೈತ್ರಿ ಪಾಟೀಲ್, ಧ್ವನಿ ಬೆಳಕು ಶಾಮಿಯಾನ ಮಾಲೀಕರ ಸಂಘದಿಂದ ಪಲಾವ್ ಸೇವೆ, ಸುಭಾಷ್ ನಗರ ಯುವಜನ ಸಂಘದಿಂದ ಪುರುಷೋತ್ತಮ್ ನೇತೃತ್ವದಲ್ಲಿ ಕನ್ನಡ ಜ್ಯೋತಿಗೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸ್ವಾಗತ, 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಳದಿ ರಾಣಿ ಚೆನ್ನಮ್ಮಾಜಿ ವೃತ್ತದ ಅಭಿವೃದ್ಧಿಗೆ ಶಾಸಕರಿಂದ ಶಂಕುಸ್ಥಾಪನೆ. ಈಗ ಸುದ್ದಿಯ ವಿವರ. ಕನ್ನಡ ನಾಡು ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಸೌಜನ್ಯತೆಯ ನೆಲೆಬೀಡಾಗಿದ್ದು, ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲೂ ಅದ್ವಿತೀಯ ಸಾಧನೆ ಮಾಡುತ್ತಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಶನಿವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ತಹಶೀಲ್ದಾರ್ ರಶ್ಮಿ ಜೆಎಚ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಇನ್ನಿತರರು ಹಾಜರಿದ್ದರು. ನಂತರ ಆರಕ್ಷಕ, ಗೃಹ ರಕ್ಷಕ, ಎನ್ಸಿಸಿ ಸೇರಿದಂತೆ ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ್ನ ಕರ್ನಾಟಕ ಸರ್ಕಾರದ ಅಂಗವಾಗಿ ಮತ್ತು ನಿಮ್ಮೆಲ್ಲರ ಮನೆಯ ಹಬ್ಬವಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಸಂಕ್ಷಿಪ್ತ ಇತಿಹಾಸನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ಅಂತಕ್ಕಂಥ ಶಬ್ದನ ಸುಮಾರು 10ನೇ ಶತಮಾನದಿಂದಲೂ ಕೂಡ ನಮ್ಮ ಸಾಹಿತ್ಯ ಇದರಲ್ಲಿ ಹಾಸುಹೊಕ್ಕಾಗಿ ಬಂದಿದೆ. ಅದಾದ ನಂತರ ಸುಮಾರು 5 ರಾಜರುಗಳ ಅಡಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಜನಗಳು ಆಳಲ್ಪಟ್ಟಿರ್ತಾರೆ. ಅದೆಲ್ಲವೂ ಕೂಡ ಸ್ವಾತಂತ್ರ್ಯದ ನಂತರ ಒಟ್ಟಾಗಿ, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ 1905ರಲ್ಲಿ ಸನ್ಮಾನ್ಯ ಶ್ರೀ ಆಲೂರು ವೆಂಕಟರಾಯರು, ಕನ್ನಡ ಕುಲಪುರೋಹಿತರಂತಲೇ ಪ್ರಸಿದ್ಧರಾದಂತಹ ಆಲೂರು ವೆಂಕಟರಾಯರು 1905ರಲ್ಲೇ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಆರಂಭಿಸ್ತಾರೆ. ಅದಾದ ನಂತರ ಸ್ವಾತಂತ್ರ್ಯದ ನಂತರನೂ ಕೂಡ ಕರ್ನಾಟಕ ಏಕೀಕರಣ ಆಗಿರೋದಿಲ್ಲ. ಅದರ ಫಲವಾಗಿ ನಂತರದಲ್ಲಿ 1956ರಲ್ಲಿ ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ 1956 ನವೆಂಬರ್ 1ಕ್ಕೆ ಮೈಸೂರು ರಾಜ್ಯವಾಗಿ ನಮ್ಮ ರಾಜ್ಯ ಹೊರಹೊಮ್ಮುತ್ತೆ. ಅದಾದ ನಂತರ ನಮ್ಮ ಹಿಂದಿನ ಮುತ್ಸದ್ದಿ ರಾಜಕಾರಣಿಗಳು ಕೂಡ ಆದಂತಹ ಸನ್ಮಾನ್ಯ ಶ್ರೀ ದೇವರಾಜ ಅರಸರವರು ನವೆಂಬರ್ 1, 1973ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ಮರುನಾಮಕರಣ ಮಾಡಲಿಕ್ಕೆ ಶಾಸನಸಭೆಯಲ್ಲಿ ಮಸೂದೆಯನ್ನು ಮಂಡಿಸ್ತಾರೆ. ಅದನ್ನ ಸರ್ವತೋಮುಖದಿಂದ ಎಲ್ಲರೂ ಕೂಡ ಬೆಂಬಲಿಸಿದ ಫಲವಾಗಿ ಇವತ್ತು ನಾವು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವಂತ ಹೇಳಿ ಪುನರ್ನಾಮಕರಣ ಮಾಡಿಟ್ಕೊಂಡಿರ್ತೇವೆ. ಅದಕ್ಕೋಸ್ಕರ ನಾವು ಇವತ್ತು ಕನ್ನಡ ದಿನಾಚರಣೆನ, ಕನ್ನಡ ರಾಜ್ಯೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೆಲ್ಲದರ ಹಿಂದೆ ನಮ್ಮ ಸಾಕಷ್ಟು ಪೂರ್ವಜರ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ, ಅದರ ಫಲವಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಅಂತ ಹೇಳಿ ನಾವು ಮರುನಾಮಕರಣ ಮಾಡಿಕೊಂಡಿದ್ದಲ್ಲದೆ ಕರ್ನಾಟಕ ರಾಜ್ಯದ ಕನ್ನಡದ ಮಕ್ಕಳಾದ ನಿಮ್ಮ ಎಲ್ಲರ ಸಹೋದರ ಸಹೋದರಿಯರು ಇವತ್ತು ವಿಶ್ವದಾದ್ಯಂತ ಎಲ್ಲೆಡೆ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಕೂಡ ಮುನ್ನಡೆಗೆ ಬಂದು ಪ್ರಪಂಚದಲ್ಲಿ ಕನ್ನಡಿಗರು ಅಂತ ಹೇಳಿದ್ರೆ ಹಿಂದೆ ತಿರುಗಿ ನೋಡ್ತಕ್ಕಂತ ಮಟ್ಟಿಗೆ ಇವತ್ತು ನಮ್ಮ ಕನ್ನಡಿಗರೆಲ್ಲ ಬೆಳೆದಿದ್ದಾರೆ. ಅದೇ ರೀತಿ ನೀವು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ, ಇನ್ನೂ ಹೆಚ್ಚಿನ ಶಿಸ್ತು ಪರಿಶ್ರಮ ಹಾಕಿ ಇನ್ನೂ ಎತ್ತರಕ್ಕೆ ನಮ್ಮ ಈ ಕನ್ನಡಿಗರು ಅಂತಕ್ಕಂಥ ಒಂದು ಶಬ್ದ ಏನಿದೆ, ಮತ್ತೆ ನಮ್ಮ ಭಾರತೀಯರು ಅಂತಕ್ಕಂಥ ಒಂದು ದೊಡ್ಡ ರಾಷ್ಟ್ರದ ಒಳಗಡೆ ಕನ್ನಡಿಗರು ಅಂತಕ್ಕಂಥ ನಿಮ್ಮೆಲ್ಲ ಸಹೋದರ ಸಹೋದರಿಯರ ಹೆಸರನ್ನ ಇನ್ನೂ ಈ ಸಂಭ್ರಮದ ಹಬ್ಬದ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ನಾಡಿಗೆ ತಿಳಿಸುತ್ತಾ, ಕರ್ನಾಟಕದಲ್ಲಿ
ಇಂದು ಬಹಳ ಸಂಭ್ರಮ. ನಾವು ಕನ್ನಡಿಗರಾಗಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ನಾವು ಕನ್ನಡವನ್ನು ಮಾತನಾಡುವ ಭಾಷೆ ನಮ್ಮದು ಕನ್ನಡ. ಕನ್ನಡ ನುಡಿ ಅತ್ಯಂತ ಸುಂದರವಾದಂಥ ನುಡಿ. ಈ ನುಡಿ ಭಾಷೆ ಯಾವ ದೇಶ ಎಲ್ಲಿದ್ರೂ ಸಹ ಆ ನುಡಿ ಕನ್ನಡದ ಮಾತು ಕೇಳಿದಾಗ ಎಷ್ಟು ಸಂಭ್ರಮ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಅಂತ ಈ ಕನ್ನಡದ ಹಬ್ಬವನ್ನು ಬಹಳ ಖುಷಿಯಿಂದ ಆಚರಣೆ ಮಾಡುವ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ 70 ಕಲಾವಿದರಿಗೆ ಯಾರು ಇವತ್ತು ಇದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡುವ ಮೂಲಕ ಸುಮಾರು 70 ಜನರಿಗೆ ಕೊಟ್ಟಿದ್ದಾರೆ. ಸಾಗರದಿಂದ 2 ಜನರಿಗೆ, ಒಬ್ಬರಿಗೆ ಕಾಕಪ್ಪ ಅನ್ನೋರಿಗೆ, ಇನ್ನೊಬ್ಬರು ನಮ್ಮ ಇವತ್ತು 2 ಜನರಿಗೆ ಈ ಸರಿಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಯಾವ ಮೈಸೂರು ರಾಜ್ಯವಾಗಿ ಇವತ್ತು ಕರ್ನಾಟಕವಾಗಿ ಬಂತು, ಈ ಕರ್ನಾಟಕ ರಾಜ್ಯ ಬಂದ ನಂತರ ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವ ಬೀರುವಂತಹ ರಾಜ್ಯ ಕರ್ನಾಟಕ. ಇಂಥ ಒಂದು ಪವಿತ್ರವಾದಂಥ ದಿನದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಸಂತೋಷ ಸಂಭ್ರಮದಲ್ಲಿ ಭಾಗವಹಿಸೋದೇ ಒಂದು ಖುಷಿ. ನಾನೆಲ್ಲ ಮಕ್ಕಳಿಗೆ ಹೇಳೋದಿಷ್ಟೇ, ಇವತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಇವತ್ತು ಬೆಳಗಾವಿ ಇರ್ಬೋದು, ಈ ಕಡೆ ಕೇರಳ ಭಾಗ ಇರ್ಬೋದು, ಹೊಸೂರು ಭಾಗ ಇರ್ಬೋದು, ಈ ಭಾಗದಲ್ಲಿ ತಂಟೆ ತಕರಾರುಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುವಂತ ಕೆಲಸ ಇವೆಲ್ಲವೂ ನಡೆದರೂ ಸಹ ಕರ್ನಾಟಕದ 1 ಇಂಚು ಜಾಗವನ್ನು ಸಹ ಬೇರೆಯವರಿಗೆ ಕೊಡುವಂತ ಪ್ರಶ್ನೆ ಇಲ್ಲ. ನಾವು ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಈ ನೆಲಕ್ಕಾಗಿ ಅಂದು ಯಾರು ಹೋರಾಟ ಮಾಡಿದ್ರು ಅವರೆಲ್ಲರನ್ನ ಸ್ಪರ್ಶನೆ ಮಾಡ್ತಾ ಅವರ ನೆನಪುಗಳನ್ನು ನೋಡ್ತಾ ಇವತ್ತು ಹೋಗ್ಬೇಕಾಗತ್ತೆ. ಬಹುಶಃ ಕನ್ನಡದಕ್ಕಾಗಿ ಹೋರಾಟ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಅಂದು ಇಡೀ ಚಿತ್ರರಂಗದ ಜೊತೆಗೆ ಹೋರಾಟವನ್ನು ಸಹ ಮಾಡಿದ್ರು. ಅವೆಲ್ಲವನ್ನ ನೆನಪುಕೊಳ್ಳುತ್ತಾ ಇವತ್ತು ಈ ಸಂಭ್ರಮದಲ್ಲಿ ನಾವಿದ್ದೀವಿ. ಒಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ KPSC ಶಾಲೆಗಳನ್ನ ಮಂಜೂರಾತಿ ಮಾಡಿದ ಸಾಗರ ಕ್ಷೇತ್ರಕ್ಕೆ. ಒಂದು ತ್ಯಾಗರ್ತಿ, ಶಿರವಂತೆ, ಬ್ಯಾಕೋಡ್ ಇಲ್ಲಿಗೆ KPSC ಶಾಲೆಗಳನ್ನ ರಾಷ್ಟ್ರೀಯ ವಂದನಾ जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे ವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ. 12 ತುಕಡಿಗಳು. ಹೋಮ್ ಗಾರ್ಡ್ಸ್ ಸಾಗರ ತಂಡ, ಹೋಮ್ ಗಾರ್ಡ್ಸ್ ಸಾಗರ, ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ NCC ಸಾಗರ ವಿದ್ಯಾರ್ಥಿಗಳು, NCC ಸಾಗರ ವಿದ್ಯಾರ್ಥಿಗಳು, ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ಸ್ಟೂಡೆಂಟ್ ಪೊಲೀಸ್ GPUC ಸಾಗರ ವಿದ್ಯಾರ್ಥಿನಿಯರು, GPUC ಸಾಗರ ವಿದ್ಯಾರ್ಥಿನಿಯರಿಂದ ಪಥಸಂಚಲನ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ಸ್ಕೌಟ್ ತಂಡ ಸುಭಾಷ್ ನಗರ ಪ್ರೌಢಶಾಲೆ ಸಾಗರ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಸ್ಕೌಟ್ ತಂಡ, ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಸ್ಕೌಟ್ ತಂಡದಿಂದ ಪಥಸಂಚಲನ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ MGN ಪೈ ಪ್ರೌಢಶಾಲೆ ಸಾಗರ ಇವರಿಂದ ಪಥಸಂಚಲನ.
MGN ಪೈ ಪ್ರೌಢಶಾಲೆ ಸಾಗರ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ RMSA ಉರ್ದು ಪ್ರೌಢಶಾಲೆ ಸಾಗರ ಇವರಿಂದ ಪಥಸಂಚಲನ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ಮಹಮ್ಮದ್ ಕೋಯಾ ಪ್ರೌಢಶಾಲೆ ಸಾಗರ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ತುಕಡಿ ಸೇವಾಸಾಗರ ಪ್ರೌಢಶಾಲೆ ಸಾಗರ ಚಲನ. ಈ ಒಂದು ಮೆರಗನ್ನು ನೀಡಿದ ಬ್ಯಾಂಡ್ ಶೆಟ್ ತಂಡ ಪ್ರಗತಿ ಕಾಂಪೋಸಿಟ್ ಸ್ಕೂಲ್ ಸಾಗರ ವಿದ್ಯಾರ್ಥಿನಿಯರ ಬ್ಯಾಂಡ್ ಶೆಟ್ ತಂಡ. ಸ್ಥಾನಕ್ಕೆ ತೆರಳಬೇಕು. ಕನ್ನಡ ನಾಡು ನುಡಿ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಿನ ಧ್ವನಿ ಮೊಳಗಿಸಬೇಕು. ಕನ್ನಡ ನಾಡಿನ ಒಂದಿಂಚು ಭೂಮಿ ಅನ್ಯ ರಾಜ್ಯಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕೆಳದಿರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಶನಿವಾರ ನಗರಸಭೆ ಹಾಗೂ ವಿದ್ಯಾರಣ್ಯ ಯುವಕ ಸಂಘದ ವತಿಯಿಂದ ಕೆಳದಿಯಿಂದ ಬಂದ ವಿದ್ಯಾರಣ್ಯ ಜ್ಯೋತಿಯನ್ನು ಸ್ವಾಗತಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ವಿದ್ಯಾರಣ್ಯ ಯುವಕ ಸಂಘದ ಅಧ್ಯಕ್ಷ ಅಮಿತ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ರಶ್ಮಿ JH, ಶ್ರೀನಿವಾಸ್ ಮೇಸ್ತ್ರಿ, ಗಣೇಶ್ ಪ್ರಸಾದ್, ಕುಸುಮಾ ಸುಬ್ಬಣ್ಣ, ಸರೋಜಮ್ಮ, ಪ್ರೇಮಾ ಸಿಂಗ್, HK ನಾಗಪ್ಪ, ಡಾಕ್ಟರ್ ಬೆನಕ ಪ್ರಸಾದ್, ಮಧುಮಾಲತಿ, ಸರಸ್ವತಿ ನಾಗರಾಜ್, ಎಲ್ ಚಂದ್ರಪ್ಪ, ರವಿಕುಮಾರ್, VT ಸ್ವಾಮಿ, ಪ್ರದೀಪ್ ಆಚಾರ್, ಸಂತೋಷ್, ಉಮೇಶ್ BR, ಸತ್ಯನಾರಾಯಣ್ ಕೆಳದಿ ಇನ್ನಿತರರು ಹಾಜರಿದ್ದರು. HG ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರಣ್ಯ ಕನ್ನಡ ಜ್ಯೋತಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಶಾಲೆಗಳ ಸ್ತಬ್ಧ ಚಿತ್ರಗಳು ಜನಾಕರ್ಷಣೆಗೆ ಪಾತ್ರವಾಯಿತು. ಧ್ವನಿ ಬೆಳಕು ಶಾಮಿಯಾನ ಮಾಲೀಕರ ಸಂಘದ ವತಿಯಿಂದ ಉಪಹಾರ ವ್ಯವಸ್ಥೆ, ಗಣಪತಿ ಬ್ಯಾಂಕ್ನಿಂದ ಸಿಹಿ ವಿತರಣೆ ಮಾಡಲಾಯಿತು. ಎಲ್ರಿಗೂ ಹೇಳೋದಷ್ಟೇ, ಕನ್ನಡ ಅಂತ ಬಂದಾಗ ಎಲ್ಲರ ಧ್ವನಿ ಒಂದಾಗಿರ್ಬೇಕು. ಕನ್ನಡ ಅಂತ ಬಂದಾಗ ಎಲ್ಲರ ಧ್ವನಿ ಒಂದಾಗಿ ಕನ್ನಡಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ಈ ರಾಜ್ಯದ ಒಂದು ಇಂಚು ಸಹ ಬೇರೆ ರಾಜ್ಯಕ್ಕೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರಾಗಿ ನಾವು ಎಲ್ಲೇ ಇರಲಿ, ಹೇಗೆ ಇರಿದ್ರೂ ಸಹ, ಯಾವುದೇ ದೇಶದಲ್ಲಿ ಇದ್ರೂ ಸಹ ನಮ್ಮ ಮಾತೃಭಾಷೆಯನ್ನು ಮಾತ್ರ ನಾವು ಮರೆಯೋಂಗಿಲ್ಲ. ಇದು ಬಹಳ ಪ್ರಮುಖವಾದಂಥದ್ದು ವಿಚಾರ. ಹಾಗಾಗಿ ಬಂಧುಗಳೇ, ಇವತ್ತು ಬೆಳಗಾವಿಯಲ್ಲಿ ಇರ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾ ಇರುತ್ತೆ, ಆದರೂ ಸಹ ಕನ್ನಡಿಗರಾಗಿ ಇವತ್ತು ನಮ್ಮ ರಾಜ್ಯದ ಕನ್ನಡ ಪರ ಇರುವಂಥ ಏನು ಇವತ್ತು ಸಂಘಟನೆಗಳಿದ್ದಾವೆ, ಇವು ಇಡೀ ರಾಜ್ಯದಲ್ಲಿ ಇವತ್ತು ಆ ಸಂಘಟನೆಗಳು ಇವತ್ತು ನಿಜವಾಗಲೂ ಖುಷಿಯಾಗುತ್ತೆ. ಅವರಿಗೊಂದು ಅಭಿನಂದನೆ ಸಲ್ಲಿಸಬೇಕು. ಅವರು ಕನ್ನಡ ಪರವಾಗಿ ಧ್ವನಿ ಎತ್ತಿ ಅಲ್ಲಿಯ ಜನರಿಗೆ, ಮರಾಠಿ ಇರ್ಬೋದು, ಇತರ ಜನರಿಗೆ ನಮ್ಮ ಧ್ವನಿಯನ್ನು ತೋರಿಸ್ಕೊಟ್ಟಂಥವ್ರು. ಇವತ್ತು ನನಗೆ ಖುಷಿ ಅಂದರೆ, ಹೇಳಿದ್ರು ಮೇಡಮ್ ಅವರು, ಆಟೋ ಚಾಲಕರು ಮತ್ತು ಮಾಲೀಕರು ಇಡೀ ಸಾಗರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಭುವನೇಶ್ವರಿಯ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿಜವಾಗಲೂ ಕನ್ನಡ ಆರಾಧನೆ ಮಾಡುವಂಥವ್ರು ಇದ್ರೆ ಅದು ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರು ಅಂತ ಹೇಳಿ ಖುಷಿ ಆಗುತ್ತೆ. ಹಾಗಾಗಿ ತಾಯಿ ಭುವನೇಶ್ವರಿಗೆ ಮತ್ತೊಮ್ಮೆ ನಮಿಸುತ್ತಾ, ತಾಯಿ ಭುವನೇಶ್ವರಿ ಇರೋದು ಇದು ಮಹಾರಾಷ್ಟ್ರದಲ್ಲಿ ಮೊದಲನೇದು. ಎರಡನೇದು ಭುವನೇಶ್ವರಿ ಇಲ್ಲಿ ಸಿದ್ದಾಪುರದಲ್ಲಿ ಇರುವಂಥ ಭುವನೇಶ್ವರಿಯಲ್ಲಿ ಇರೋದು. ಮೂರನೇದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದ ಮೇಲೆ ವಿಧಾನಸೌಧದಲ್ಲೂ ಒಂದು ಮಾಡಿದ್ದಾರೆ. ಅಲ್ಲೂ ಸಹ ನೋಡ್ಕೊಂಡು ಬರ್ಲಿಕ್ಕೆ ಅವಕಾಶ ಇದೆ, ಯಾಕಂದ್ರೆ ಮುಕ್ತವಾಗಿ ಬಿಟ್ಟಿದ್ದಾರೆ ವಿಧಾನಸೌಧವನ್ನು ನೋಡ್ಲಿಕ್ಕಾಗಿ. ಹಾಗಾಗಿ ಇಂಥ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಂಡು ಅವರಿಗೂ ಸಹ ಅಭಿನಂದನೆ ಹೇಳಿ, ಇವತ್ತು ಇಲ್ಲಿತ್ತಿರುವ ಜಾಗದಲ್ಲಿ 20 ಲಕ್ಷ ರೂಪಾಯಿದ ಒಂದು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಮಾಡಲಿಕ್ಕೆ ಈಗ ಗುಡ್ಲಿ ಪೂಜೆ ಮಾಡಿದ್ದೀವಿ, ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಆಮೇಲೆ ಇವತ್ತಿನ ಈ ವೃತ್ತ ಚೆನ್ನಮ್ಮ ಸರ್ಕಲ್ ಅನ್ನ ಬಹಳ ಚೆಂದಾಗಿ ಮಾಡಬೇಕಂತ ಹೇಳಿ ಈಗಾಗಲೇ 15 ಲಕ್ಷಕ್ಕೆ ರಾಣಿ ಚೆನ್ನಮ್ಮ ಏನು ಪುತ್ಥಳಿ ಏನಿದೆ
ಅದಕ್ಕೂ ಸಹ 15 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ, ಅದಕ್ಕೂ ಸಹ ರೆಡಿ ಮಾಡಿದ್ದೀವಿ. ಒಟ್ಟಿನಲ್ಲಿ ಈ ಒಂದು ವೃತ್ತವನ್ನ ಬಹಳ ಚಂದವಾಗಿ ಮಾಡಬೇಕು, ತುಂಬಾ ಅದ್ದೂರಿಯಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ರಾಣಿ ಚೆನ್ನಮ್ಮ ಹೆಸರಿಗೆ ತಕ್ಕಾಗಿ ಇಲ್ಲಿರಬೇಕು. ಇಲ್ಲಿಯ ಎಲ್ಲ ಸಂಘಟಕರು ಮತ್ತು ಇಲ್ಲಿಯ ಸ್ಥಳೀಯರು ಎಲ್ಲರೂ ಸಹ ಅದಕ್ಕೆ ಸಹಕಾರ ಕೊಡಬೇಕು. ಸ್ವಲ್ಪ ಅಗಲೀಕರಣದಲ್ಲಿ ಸ್ವಲ್ಪ ಆಗುತ್ತೆ, ಬಿಟ್ಕೊಡ್ಬೇಕಾಗತ್ತೆ. ಇಷ್ಟು ಹೇಳಿ ಇಲ್ಲಿ ಚೆನ್ನಾಗಿ ಬರುತ್ತೆ ರಾಣಿ ನಮ್ಮ ಚೆನ್ನಮ್ಮ ಇದು ಒಂದು ಪುತ್ಥಳಿ ಬರುತ್ತೆ ಚೆನ್ನಾಗಿ. 15 ಲಕ್ಷ ರೂಪಾಯಿದಲ್ಲಿ ಕೊಟ್ಟಿದ್ದೀವಿ, 20 ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡಿಗೆ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ವಿದ್ಯಾರಣ್ಯ ಯುವಕ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಈ ಒಂದು ಕನ್ನಡ ಜ್ಯೋತಿಯನ್ನ ಇಲ್ಲಿಂದ ವಿಜೃಂಭಣೆಯನ್ನಾಗಿ ತೆಗೆದುಕೊಂಡು ಹೋಗಿ 40 ವರ್ಷಗಳಿಂದ ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಮಗೆ ನಾನು ನಗರಸಭಾ ಸದಸ್ಯರಾಗಿ ಇಲ್ಲಿ ಬಂದಾಗಿಂದ ಅದು ಒಂದು ಬೇಡಿಕೆ ಆಗಿತ್ತು, ಇಲ್ಲಿ ಒಂದು ಸಂವಿಧಾನ ಆಗಬೇಕು ಅನ್ನೋದು. ಅವರ ಆಸೆ ಇವತ್ತು ನೆರವೇರಿದೆ. ನಾವು ಅಂದಿನ ಶಾಸಕರಾದಂತಹ ಹರ್ತಾಳ್ ಹಾಲಪ್ಪನವರು ಕೂಡ ನಗರೋತ್ಥಾನದ ಅನುದಾನದಲ್ಲಿ ಇದಕ್ಕೆ ಅಂದ್ರೆ ಡ್ರೈನ್ ಮತ್ತು ರೋಡ್ಗಳನ್ನ ಮಾಡಲಿಕ್ಕೆ ಒಂದು ಹಂತದಲ್ಲಿ ಅಮೌಂಟ್ ಅನ್ನು ಇಟ್ಟರು. ಅದರಲ್ಲಿ ಉಳಿದಂತಹ ಅನುದಾನದಲ್ಲಿ ಇಲ್ಲಿಯ ಸಂವಿಧಾನ ಆಗಬೇಕು ಅಂತ ಹೇಳಿ ಟೆಂಡರ್ ಅನ್ನ ಕರೆಯಿತು. ಆ ಟೆಂಡರ್ ಪ್ರೋಸೆಸ್ ಲೇಟ್ ಆಯಿತು. ಅದಕ್ಕೆ ಪೂರಕವಾಗಿ ಈಗಿನ ಶಾಸಕರು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅಂದ್ರೆ ಯಾವುದೇ ರಾಜಕೀಯ ಪಕ್ಷಗಳಾದ್ರೂ ಕೂಡ ಬಂದಾಗ ಅಭಿವೃದ್ಧಿಯ ಕಡೆ ಕೆಲಸವನ್ನ ಮಾಡಬೇಕು ಅನ್ನೋದಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು. ನಮ್ಮ ನಗರಸಭೆಯಿಂದ ಕೂಡ ಈಗ ಅಂದ್ರೆ 15th ಫೈನಾನ್ಸ್ ಅಲ್ಲಿ 6 ಲಕ್ಷ ರೂಪಾಯಿಗಳನ್ನ ಚೆನ್ನಮ್ಮ ಪುತ್ಥಳಿಯ ಸುತ್ತ ಒಂದು ಸರ್ಕಲ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಮ್ಮ ನಗರಸಭೆಯಿಂದ ಕೂಡ ಹಣವನ್ನು ಇಟ್ಟಿದ್ದೇವೆ. ನಮ್ಮ ಒಂದು ನಗರಸಭೆ ಸದಾ ನಿಮ್ಮ ಜೊತೆಗಿರುತ್ತೆ. ವಿದ್ಯಾರಣ್ಯ ಯುವಕ ಸಂಘದವರು ಪ್ರತಿ ವರ್ಷದಂತೆ ಎಂದಿನಂತೆ ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದು ಅತ್ಯುತ್ತಮ ಕಾರ್ಯವನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ. ಆಗ ಎಲ್ಲ ಸಂಘಟಕರಿಗೆ ನಾನು ವೇದಿಕೆ ಮುಖಾಂತರ ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದಂತಹ ಶ್ರೀಮತಿ ಮೈ
ಸಾಗರ ಕೆಳದಿ ರಸ್ತೆಯ ಸುಭಾಷ್ ನಗರ ವೃತ್ತದಲ್ಲಿ ಶನಿವಾರ ಸುಭಾಷ್ ನಗರ ಯುವಕ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆಗಮಿಸಿದ್ದ ವಿದ್ಯಾರಣ್ಯ ಕನ್ನಡ ಜ್ಯೋತಿಗೆ ಸ್ವಾಗತ ಕೋರಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಯುವಕ ಸಂಘದ ಪುರುಷೋತ್ತಮ್, ಮಂಜುನಾಥ್, ರಾಜು ಮಡಿವಾಳ, ಯತಿನ್ ಪಿ, ಅನಿಲ್, ಸುನಿಲ್, ಆನಂದ್, ಪ್ರೇಮ್ ಸಿಂಗ್, ಬಿಲ್ಲು, ಸ್ಕಂದ, ವಿಜಯ್, ಗೌರೀಶ್ ಇನ್ನಿತರರು ಹಾಜರಿದ್ದರು. ಸಾಗರ ಕೆಳದಿರಾಣಿ ಚನ್ನಮ್ಮಾಜಿ ವೃತ್ತದಲ್ಲಿ ಶನಿವಾರ ನಗರಸಭೆ ವತಿಯಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾಣ ಸೇರಿ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಿದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭಾ ಸದಸ್ಯರಾದ ಶ್ರೀನಿವಾಸ್ ಮೇಸ್ತ್ರಿ, ಗಣೇಶ್ ಪ್ರಸಾದ್, ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಚಂದ್ರಪ್ಪ, ರವಿಕುಮಾರ್, ಸರೋಜಮ್ಮ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.